ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮಗೆ ತಂದೆಯಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗಳು ದೇವರು ಕೇಳ್ತಾರೆ. ಆ ಪ್ರಾರ್ಥನೆಗಳಿಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ. ನೀವು ಪ್ರಾರ್ಥನೆಯಲ್ಲಿ ಇರುವಾಗ ಅನೇಕ ಅನುಭವಗಳನ್ನು ಹೊಂದಿಕೊಳ್ಳುತ್ತಾರೆ. ಕೆಲವು ಅನುಭವಗಳನ್ನು ಮತ್ತೊಬ್ಬರಿಗೆ ವರ್ಣಿಸುವುದಕ್ಕೂ ಅಸಾಧ್ಯ, ಆ ಥರದ ಅನುಭವಗಳನ್ನು ಹೊಂದಿಕೊಳ್ಳುತ್ತೇವೆ ನಾವು. ಪ್ರಿಯರೇ, ನೀವು ನೋಡಿ, ಲೂಕ 15ನೇ ಅಧ್ಯಾಯ 20 ನೀವು ನೋಡುವುದಾದರೆ, ಎದ್ದು ತನ್ನ ತಂದೆಯ ಬಳಿಗೆ ಬಂದನು. ಆದರೆ ಅವನು ಇನ್ನೂ ಬಹಳ ದೂರದಲ್ಲಿರುವಾಗಲೇ ಅವನ ತಂದೆಯು ಅವನನ್ನು ನೋಡಿ ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಮುದ್ದಿಟ್ಟನು. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ತಂದೆಗೆ ವಿಶೇಷವಾದಂಥ ಒಂದು ಸ್ಥಾನ. ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ದೇವರಲ್ಲಿರತಕ್ಕಂಥ ತಂದೆಯ ಹೃದಯ ಎಷ್ಟು ಅತ್ಯದ್ಭುತವಾಗಿದೆ ಅನ್ನುವುದನ್ನು ಈ ವಾಕ್ಯದಿಂದ ನಾವು ತಿಳಿತೇವೆ. ಅಲ್ಲಿ ಮಗ ತಂದೆಯಿಂದ ಪ್ರಾಪ್ತವಾದಂಥ ಒಂದು ಆಸ್ತಿಯನ್ನು ವ್ಯರ್ಥ ಮಾಡಿ, ಜೊತೆಗೆ ತನ್ನ ತಂದೆಯ ಹೆಸರನ್ನು ಹಾಳು ಮಾಡಿ ಹಿಂದಿರುಗ್ತಾನೆ. ತಂದೆ ಅವನನ್ನು ನೋಡಿದ ತಕ್ಷಣ ಅವನನ್ನು ತಬ್ಬಿಕೊಳ್ಳಲು ಓಡ್ತಾನೆ. ಅಲ್ಲಿ ನಾವು ತಂದೆಯಾದ ದೇವರ ಒಂದು ಚಿತ್ರಣವನ್ನು ನೋಡ್ತೇವೆ. ಸತ್ಯವೇದದಲ್ಲಿ ದೇವರು ಓಡುತ್ತಿರುವುದಾಗಿ ತೋರಿಸುವಂಥ ಏಕೈಕ ದೃಶ್ಯ ಇದಾಗಿದೆ ಅಂತೇಳಿ ಅನೇಕ ಬೈಬಲ್ ನಿಪುಣರು ಹೇಳ್ತಾರೆ. ಪ್ರಿಯರೇ, ಅದು ಸತ್ಯವೂ ಮತ್ತು ಸಾರ್ವಜನಿಕವೂ ಆಗಿದೆ. ಪ್ರಿಯರೇ, ಯೇಸು ಕ್ರಿಸ್ತ ಈ ರೀತಿಯಾಗಿ ಜನರಿಗೆ ತೋರಿಸಲ್ಪಟ್ಟಂಥ ಒಂದು ಪ್ರೀತಿ ಇದೆಯಲ್ಲ, ಈ ಪ್ರೀತಿ, ಈ ನಂಬಿಕೆ, ಈ ವಿಶ್ವಾಸ ಈ ಜಗತ್ತಲ್ಲಿ ಬೇರೆ ಯಾರು ತೋರಿಸಿಲ್ಲ ಅಂತಂದರೆ ನೀವು ನಂಬಲೇಬೇಕು. ಪ್ರಿಯರೇ, ಅನೇಕರು ಸತ್ಯವೇದದ ಕುರಿತಾಗಿ ತಪ್ಪುಗಳನ್ನು ಅರಿತಿದ್ದಾರೆ. ಅನೇಕರಿಗೆ ಸತ್ಯವೇದದ ಕುರಿತು ತಪ್ಪು ಅಭಿಪ್ರಾಯಗಳು ಬರುವ ಹಾಗೆ ಕೆಲವರು ಬೋಧಿಸಿರುವುದನ್ನು ನಾವು ನೋಡಿದ್ದೇವೆ. ಈ ಪುನರುತ್ಥಾನದ ನಂತರ ಮಗ್ದಲದ ಮರಿಯಳು ಯೇಸುವನ್ನು ಸಮಾಧಿಯ ಹೊರಗೆ ಭೇಟಿಯಾದಾಗ ಯೇಸು ಆಕೆಗೆ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ಆಗಿರುವ ಆತನ ಬಳಿಗೆ ಹೇರಿ ಹೋಗುತ್ತೇನೆ ಎನ್ನುವುದಾಗಿ ಮಾತನಾಡುವುದನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ. ನೀವು ಯೋಹಾನ 20ನೇ ಅಧ್ಯಾಯ 17ರಲ್ಲಿ ನಾವು ನೋಡಿ, ಅಲ್ಲಿ ಯೇಸು ಆಕೆಗೆ, ನನ್ನನ್ನು ಮುಟ್ಟಬೇಡ, ಯಾಕೆಂದರೆ ನಾನು ಇನ್ನೂ ನನ್ನ ತಂದೆಯ ಬಳಿಗೆ ಏರಿ ಹೋಗಲಿಲ್ಲ. ಆದರೆ ನೀನು ನನ್ನ ಸಹೋದರರ ಬಳಿಗೆ ಹೋಗಿ ಅವರಿಗೆ, ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ನಾನು ಏರಿ ಹೋಗುತ್ತೇನೆ. ಇಲ್ಲಿ ಒಂದು ಸೌಮ್ಯವನ್ನು ನಾವು ನೋಡುವುದಾದರೆ, ಈ ಶಿಷ್ಯರು ಮತ್ತು ದೇವರೊಂದಿಗೆ ಇದು ಹಿಂದೆಂದೂ ಇರದಂತಹ ಒಂದು ಸಂಬಂಧ. ಇದು ಒಂದು ಪರಸ್ಪರ ಒಂದು ಸಂಬಂಧ. ಒಂದು ಮಗು ತನ್ನ ತಂದೆ ಮಡಿಲಲ್ಲಿ ಕುಳಿತುಕೊಳ್ಳಬಹುದು, ಆದರೆ ದೇವರು ಮತ್ತು ಮಾನವ ಅತಿ ಆಪ್ತನಾಗಿರುವಾಗೆ ಇದು ಎಷ್ಟು ಅನ್ಯೂನ್ಯವಾದಂಥ ಸಂಗತಿ ಅಲ್ವಾ? ಅದಕ್ಕೆ ದೇವರು ಒಳ್ಳೆಯವರು. ಇವತ್ತು ನೀನು ಸಂಕಟದಲ್ಲಿದ್ದೀಯಾ, ನೋವಿನಲ್ಲಿದ್ದೀಯಾ, ಕಣ್ಣೀರಿನಲ್ಲಿದ್ದೀಯಾ, ದುಃಖದಲ್ಲಿದ್ದೀಯಾ, ಅದ್ಯಾವುದು ಚಿಂತೆ ಬೇಡ. ಓಡಿ ಬಾ, ತಂದೆಯ ಬಳಿ ಮೊಣಕಾಲಾಕಿ ನಿನ್ನ ಸಮಸ್ಯೆಯನ್ನು ದೇವರ ಬಳಿ ಹೇಳ್ಕೊ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡುವಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ. ವಿಶೇಷವಾಗಿ ದೇವರೇ, ಅಪ್ಪ, ಈ ಮುಂಜಾನೆಯ ಸಮಯ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ಅಪ್ಪ, ಯಾರ್ಯಾರಿಗೆ ಗರ್ಭಫಲಗಳಿಲ್ಲವೋ ಅವರಿಗೆ ಗರ್ಭಫಲ ಕೊಡು ಸ್ವಾಮಿ. ನೀವು ಹೇಳಿದಿರಲ್ಲ ಸ್ವಾಮಿ, ಪುತ್ರ ಪೌತ್ರ ಸಂತಾನವು ಯೆಹೋವನು ಕೊಡುವಂಥ ಬಹುಮಾನ ಅಂತ ಹೇಳಿದಂಥ ದೇವರೇ, ಈ ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸ್ತೇನಪ್ಪ. ಗರ್ಭಫಲಗಳನ್ನು ಕೊಡು ಸ್ವಾಮಿ. ಗಂಡ ಹೆಂಡತಿಯನ್ನು ಮುಟ್ಟು ಸ್ವಾಮಿ. ಈ ವಾಕ್ಯವನ್ನು
ನೋಡುವಂಥ ಮಕ್ಕಳಿಗೆ ಯಾರ್ಯಾರಿಗೆ ಗರ್ಭಫಲ ಇಲ್ವೋ ಅವ್ರಿಗೆ ಮುಟ್ಟು ಸ್ವಾಮಿ, ಮುಟ್ಟು ದೇವರಿಗೆ ಮುಟ್ಟು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡೋರಾಗಿದ್ದಾರೆ. ನಮಸ್ಕಾರ.